ನಮಸ್ಕಾರ ಗೆಳೆಯರೇ. ಇವತ್ತು ನಾನು ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ಅತ್ಯಂತ ಗಂಭೀರ ವಿಷಯವಾದ ನೀಟ್ ಪರೀಕ್ಷಾ ಹಗರಣದ ಬಗ್ಗೆ ಮಾತನಾಡಲು ನಿಮ್ಮ ಮುಂದಿದ್ದೇನೆ. ವೈದ್ಯರಾಗಬೇಕು ಎಂದು ಹಗಲಿರುಳು ಶ್ರಮಿಸುವ ವಿದ್ಯಾರ್ಥಿಗಳ ಶ್ರಮಕ್ಕೆ ಸಿಗುತ್ತಿರುವ ಪ್ರತಿಫಲ ಇದಲ್ಲ, ಬದಲಿಗೆ ಇದು ವ್ಯವಸ್ಥಿತವಾಗಿ ನಡೆಯುತ್ತಿರುವ ಭ್ರಷ್ಟಾಚಾರ. ನಮ್ಮ ದೇಶ ಪ್ರಜಾಪ್ರಭುತ್ವ ಹೊಂದಿರುವ ದೇಶ. ಅತ್ಯಂತ ದೊಡ್ಡ ಸ್ವಾತಂತ್ರ್ಯವುಳ್ಳ ಪ್ರಜಾಪ್ರಭುತ್ವವುಳ್ಳ ಸಂವಿಧಾನ ತತ್ವಗಳನ್ನು ಹೊಂದಿರುವ ದೇಶದ ಪ್ರಜೆ ನಾನು. ಇದು ನನ್ನ ಹೆಮ್ಮೆ. ಆದರೆ ನಿನ್ನೆ ಮೊನ್ನೆ ನಡೆದ ಘಟನೆಗಳನ್ನು ವೀಕ್ಷಿಸಿದಾಗ ನನಗೆ ನಾನೇ ಪ್ರಶ್ನಿಸಿಕೊಳ್ಳುವ ಕ್ಷಣ ಉಂಟಾಯಿತು. ಹೌದು ಗೆಳೆಯರೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅದರಲ್ಲಿ ನಡೆದ ಅಕ್ರಮಗಳು. ಬಹಳಷ್ಟು ಜನರಿಗೆ ಇದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಎಲ್ಲರೂ ನೀಟ್ ಒಂದು ವೈದ್ಯಕೀಯ ಆಕಾಂಕ್ಷಿಗಳ ಎಂಟ್ರೆನ್ಸ್ ಟೆಸ್ಟ್ ಅಂತ ಮಾತ್ರ ತಿಳಿದಿದ್ದಾರೆ. ಒಬ್ಬ ವಿದ್ಯಾರ್ಥಿ ತನ್ನನ್ನು ಆ ಮಟ್ಟಕ್ಕೆ ತರಲು ಕಠಿಣವಾದ ವಿಷಯಗಳನ್ನು ಅರಿತು ಅಭ್ಯಾಸ ಮಾಡಿ ಮಾನಸಿಕ ಮತ್ತು ಸಾಮಾಜಿಕ ಒತ್ತಡಕ್ಕೆ ಬಲಿಯಾಗಿ ಕುಟುಂಬದವರ ನಿರೀಕ್ಷೆ, ಅವರ ಆಸೆ ಆಕಾಂಕ್ಷೆ, ಸಮಾಜದ ಹೋಲಿಕೆ, ಭವಿಷ್ಯದ ಭಯ, ಅಗಾಢವಾದ ಪಠ್ಯಕ್ರಮ, ಸಮಯದ ನಿರ್ವಹಣೆ, ದೈಹಿಕ ಮತ್ತು ಆರೋಗ್ಯದ ಸಮಸ್ಯೆ ಇವೆಲ್ಲವನ್ನು ಗೆದ್ದು ಪರೀಕ್ಷೆ ಬರೆಯಲು ಮುಂದಾಗುತ್ತಾರೆ. ಇಂತಹದ್ದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ವಿವಾದಗಳು, ದಿಢೀರ್ ಮರುಪರೀಕ್ಷೆ ಎಂದು ಸರ್ಕಾರ ತಿಳಿಸಿದಾಗ ಅವರ ಮೇಲೆ ಆಗುವ ಪರಿಣಾಮವನ್ನು ಒಂದು ಸಲ ಆಲೋಚಿಸಿ. ಪರೀಕ್ಷಾ ಕೇಂದ್ರಕ್ಕೆ ಕೆಲವೇ ನಿಮಿಷಗಳು ತಡವಾಗಿ ತಲುಪಿದರೆ ಪ್ರವೇಶ ನಿರಾಕರಿಸುವ ಸರ್ಕಾರ. ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ನೈತಿಕ ಹೊಣೆ ಹೊತ್ತು ಅವರಿಗೆ ನ್ಯಾಯ ಒದಗಿಸಲು ಮುಂದಾಗಬೇಕಾದ ಸರ್ಕಾರ. ಅದನ್ನು ಬಿಟ್ಟು ಬೀದಿಗಿಳಿದು ಹೋರಾಟ ಮಾಡುತ್ತಿರುವ ವಿದ್ಯಾರ್ಥಿಯನ್ನು ಅವರ ಜೊತೆ ಅವರನ್ನು ಸಹಕರಿಸುವ ವಿರೋಧ ಪಕ್ಷವನ್ನು ಅಥವಾ ಅವರನ್ನು ಸಪೋರ್ಟ್ ಮಾಡುತ್ತಿರುವ ಎಲ್ಲರನ್ನು ಹೊಡೆದು ಬಡೆದು ಹಾನಿ ಉಂಟು ಮಾಡುವುದು ಎಷ್ಟರ ಮಟ್ಟಿಗೆ ಸಹಿ? ಒಮ್ಮೆ ಯೋಚಿಸಿ. ವಿದ್ಯಾರ್ಥಿಗಳು, ಯುವಕರು ತಮ್ಮ ಹಕ್ಕುಗಳಿಗಾಗಿ ಬೀದಿಗಿಳಿದು ಹೋರಾಡುತ್ತಿರುವುದು ತಪ್ಪೆ? ಅವರ ಭವಿಷ್ಯದ ಹೊಣೆ ಯಾರ ಜವಾಬ್ದಾರಿ? ಇದು ಸರ್ಕಾರದ ಜವಾಬ್ದಾರಿಯಲ್ಲವೇ? ಇದಕ್ಕೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಸಚಿವರು ರಾಜೀನಾಮೆ ಕೊಡುವುದು ತಪ್ಪೆ? ಉದಾಹರಣೆಗೆ, ನೀವು ನಿಮ್ಮ ಮನೆಯ ರಕ್ಷಣೆಗೆ ಸೆಕ್ಯೂರಿಟಿಯನ್ನು ಇಟ್ಟು ಕಳ್ಳತನವಾದರೆ ನೀವು ಅದೇ ಸೆಕ್ಯೂರಿಟಿಯನ್ನು ಮುಂದುವರಿಸುವಿರಿ? ಒಮ್ಮೆ ಯೋಚಿಸಿ. ಧನ್ಯವಾದಗಳು.